ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಓಂ ಜಪ ಯಾವಾಗ ಜಪಿಸಬೇಕು, ಇದರ ಲಾಭಗಳೇನು ಹಾಗೂ ನಮ್ಮ ಶಾಸ್ತ್ರಗಳಲ್ಲಿಯೂ ಸಹ ಹೇಳ್ತಾರೆ, ಪರಂಧಾಮವನ್ನು ಸೇರಬೇಕು, ಸದ್ಗತಿ ಆಗಬೇಕು ಅಂತಂದರೆ ಜೀವನದ ಕೊನೆಯಲ್ಲಿ ಓಂ ಜಪವನ್ನು ಜಪಿಸಬೇಕು ಅಂತ ಬಾಪೂಜಿಯವರು ಹೇಳ್ತಾರೆ. ಅಂತಮತಿ ಸೋ ಗತಿ ಅಂದರೆ ಜೀವನದ ಅಂತ್ಯದಲ್ಲಿ ನಮ್ಮ ಬುದ್ಧಿಯಲ್ಲಿ, ಆತ್ಮನ ಬುದ್ಧಿಯಲ್ಲಿ ಏನಿರುತ್ತದೆಯೋ ಹಾಗೆ ಅದಕ್ಕೆ ಸದ್ಗತಿ ಆಗುತ್ತದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಓಂ ಅನ್ನುವುದು ನಾಭಿಯಿಂದ ಶುರುವಾಗುತ್ತದೆ. ಓಂ ಹೇಳುವಾಗ ನಾಭಿಯಲ್ಲಿನ ಅಂದರೆ ಮೂಲಾಧಾರ ಚಕ್ರದಲ್ಲಿ ಅಡಗಿರುವಂತಹ ಶಕ್ತಿ ಜಾಗೃತವಾಗುತ್ತದೆ. ಹೀಗಾಗಿ ಓಂ ಧ್ವನಿಯನ್ನು ಜನ ಉಚ್ಚಾರಣೆ ಮಾಡ್ತಾರೆ. ಓಂ ಅಂದರೆ ಆ, ಉ ಮತ್ತು ಮ. ಇದರ ಅರ್ಥ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಓಂ ನಮಃ ಶಿವಾಯ ಎನ್ನುತ್ತಾರೆ. ಕಾರಣ, ಮೂಲ ನಿರಾಕಾರ ಶಿವನಿಂದ ಶಿವ, ವಿಷ್ಣು ಮತ್ತು ಬ್ರಹ್ಮರ ಸೃಷ್ಟಿಯಾಯಿತು. ಇವರನ್ನು ತ್ರಿಮೂರ್ತಿಗಳು ಅಂತಲೂ ಸಹ ಹೇಳ್ತೇವೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ನಿರಾಕಾರಿ ಶಿವನಾಗಿದ್ದಾನೆ. ಓಂನ ಉಚ್ಚಾರಣೆ ಮಾಡೋದರಿಂದ ಮೂಲಾಧಾರ ಚಕ್ರದಲ್ಲಿ ಅಡಗಿರುವ ಶಕ್ತಿ ಊರ್ಧ್ವಗತಿಯಲ್ಲಿ ಮೇಲೆ ಅಂದರೆ ಆಜ್ಞಾ ಚಕ್ರಕ್ಕೆ ಬರುತ್ತದೆ. ನಂತರ ಸಹಸ್ರಾಗಾರಕ್ಕೆ ಶಕ್ತಿ ಬಂದಾಗ ಆತ್ಮ ತುಂಬ ಪವರ್ಫುಲ್ ಆಗುತ್ತಾ ಹೋಗುತ್ತದೆ. ಹೀಗಾಗಿ ಓಂ ಜಪ ಬಹಳ ಮಹತ್ವ ಪಡೆದಿದೆ. ಓಂ ಜಪ ಮಾಡಿ ಶರೀರವನ್ನು ಬಿಟ್ಟಾಗ ಎಲ್ಲ ಪಾಪಗಳು ನಷ್ಟವಾಗುತ್ತವೆ ಎಂದು ಕೂಡ ಹೇಳ್ತಾರೆ. ಆದರೆ ಉದಾಹರಣೆಗೆ, ಈಗ ಒಬ್ಬರಿಗೆ ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳೋಣ. ಆಗ ಆ ಆತ್ಮ ತನ್ನ ಶರೀರ ಬಿಡುವಾಗ ಹೇಗೆ ತಾನೇ ಓಂ ಜಪ ಹೇಳಲು ಸಾಧ್ಯ? ಹೇಳಲಿಕ್ಕೆ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಅದಕ್ಕೆ ಎಲ್ಲವೂ ಮರೆತು ಹೋಗಿರುತ್ತದೆ. ಇನ್ನು ಬೇರೆ ಸಂದರ್ಭಗಳಲ್ಲಿಯೂ ಆತ್ಮ ಪ್ರಾಣ ಬಿಡುವಾಗ ತನ್ನ ಶರೀರ ಬಿಡುವ ಕೊನೆ ಅಂಚಿನಲ್ಲಿ ಅದಕ್ಕೆ ಅದರ ಜೀವನದ ಎಲ್ಲ ಕ್ಷಣಗಳು, ಎಲ್ಲ ಚಿತ್ರಗಳು ಕಾಣಿಸಿಕೊಳ್ಳುತ್ತವೆ. ಕೆಲವು ಆತ್ಮರು ತಮ್ಮ ಸಂಬಂಧಿಗಳನ್ನೆಲ್ಲ ತಮ್ಮ ಬಳಿ ಕರೆಸಿಕೊಂಡು ತಾವು ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೋರುತ್ತಾರೆ. ಅಂತ್ಯದಲ್ಲಿ ಶರೀರ ಬಿಡುವಾಗ ಎಲ್ಲ ಸಂಬಂಧಿಗಳಿಂದ ದೂರವಾಗಲು ಇಚ್ಛಿಸದೆ ಬಹಳ ದುಃಖದಿಂದ ಶರೀರವನ್ನು ಬಿಡುತ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಆತ್ಮಕ್ಕೆ ಓಂ ಹೇಳುವುದು ಮರೆತೇ ಹೋಗುತ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಆತ್ಮನ ಸುತ್ತಮುತ್ತಲೂ ಸೇರಿರುವ ಸಂಬಂಧಿಗಳು ಶರೀರ ಬಿಡುವ ಆತ್ಮಕ್ಕೆ ದೇವರನ್ನು ಸ್ಮರಿಸುವಂತೆ ಮತ್ತು ಓಂನ ಜಪ ಮಾಡಲಿಕ್ಕೆ ಹೇಳುತ್ತಾರೆ. ಆದರೆ ಆ ಆತ್ಮ ತನ್ನ ಇಡೀ ಜೀವನವನ್ನು ತಾನು, ತನ್ನ ಶರೀರ, ನನ್ನ ಪತ್ನಿ, ಮಕ್ಕಳು, ನನ್ನ ಸಂಬಂಧಿಕರು ಇದರಲ್ಲೇ ಮೋಹವನ್ನಿಟ್ಟುಕೊಂಡ ಆತ್ಮ ಓಂ ಜಪಿಸಲು ಹೇಗೆ ತಾನೇ ಸಾಧ್ಯ? ಕೊನೆಯಲ್ಲಿ ಅದು ಅಗಾಧ ನೋವಿನಲ್ಲಿದ್ದು ತನ್ನವರಿಗೆ ತನ್ನ ಇಚ್ಛೆಗಳನ್ನು ಅಥವಾ ತಾನು ಹೇಳಿರದಂತಹ ಅನೇಕ ರಹಸ್ಯಗಳನ್ನು ತನ್ನವರಲ್ಲಿ ಹೇಳಲಿಕ್ಕೆ ಪ್ರಯತ್ನಿಸುತ್ತಾ ಪ್ರಾಣ ಬಿಡುತ್ತದೆ. ಇಡೀ ಜೀವನವನ್ನು ಭೋಗಾಸಕ್ತಿಯಲ್ಲಿ ಮತ್ತು ತಾನು, ತನ್ನ ಶರೀರದ ಸಂಬಂಧಿಗಳು ಈ ಮೋಹದಲ್ಲಿ ಜೀವಿಸಿದ ಆತ್ಮ ಕಡೆಯಲ್ಲಿ ಓಂನ ಧ್ವನಿಯಾಗಲಿ ಅಥವಾ ದೇವರನ್ನು ಸ್ಮರಿಸುವುದಾಗಲಿ ಸಾಧ್ಯವಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಅದಕ್ಕೆ ಇವೆಲ್ಲ ಎಲ್ಲಿಂದ ನೆನಪಿಗೆ ಬರಲು ಸಾಧ್ಯ? ಪರಮಾತ್ಮನು ಮೊಟ್ಟಮೊದಲು ಓಂನ ಧ್ವನಿಯನ್ನು ಉಚ್ಚರಿಸಿದಾಗ ಇಡೀ ಬ್ರಹ್ಮಾಂಡಗಳ ಸೃಷ್ಟಿಯಾಯಿತು ಎನ್ನುತ್ತಾರೆ. ಸೂರ್ಯನಿಂದಲೂ ಓಂನ ಧ್ವನಿ ಬರುತ್ತಿದೆ ಎನ್ನುತ್ತಿದ್ದಾರೆ ಮತ್ತು ನಮ್ಮ ಭೂಮಿ ಸುತ್ತುವಾಗ ಕೂಡ ಓಂನ ಧ್ವನಿ ಕೇಳಿಸುತ್ತದೆ ಎಂದೆಲ್ಲ ಹೇಳುತ್ತಾರೆ. ಯಾವ ಆತ್ಮಗಳು ಇಡೀ ಜೀವನವನ್ನು ಪರಮಾತ್ಮನನ್ನು ಸ್ಮರಿಸದೆ ಅಜ್ಞಾನಿಯಾಗಿದ್ದುಕೊಂಡು ಒಳ್ಳೆಯ ಕರ್ಮಗಳನ್ನೂ ಮಾಡದೆ ಕೊನೆಗೆ ಪ್ರಾಣ ಬಿಡುವಾಗ ಅದಕ್ಕೆ ಈ ಓಂನ ಜಪ, ಪರಮಾತ್ಮ ಇವೆಲ್ಲ ನೆನಪಿಗೆ ಬರಲು ಸಾಧ್ಯವೇ ಇಲ್ಲ. ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಿಲ್ಲ. ಒಂದು ವೇಳೆ
ಕೊನೆಯಲ್ಲಿ ಓಮನ್ನು ಜಪಿಸಿದರೆ ಅದು ಪರಂಧಾಮ ಸೇರುವುದಿಲ್ಲ. ಇಡೀ ಜೀವನದಲ್ಲಿ ನಾವು ಮಾಡಿದ ಕರ್ಮಗಳ ಗತಿಯಂತೆ ನಮ್ಮ ಅಂತ್ಯವಾಗುತ್ತದೆ. ಸಾಯುವ ಅಂಚಿನಲ್ಲಿ ಎಲ್ಲರ ಒತ್ತಾಯಕ್ಕೋ ಅಥವಾ ಹೆದರಿಕೊಂಡೋ ಓಂ ಓಂ ಎಂದು ಉಚ್ಚರಿಸಿದ ಮಾತ್ರಕ್ಕೆ ಆತ್ಮನ ವಿಕರ್ಮಗಳ ನಾಶವಾಗುವುದಿಲ್ಲ. ಪರಮಾತ್ಮನನ್ನು ಅರಿಯದೆ ಅವನ ಜಪ ಎಷ್ಟು ಮಾಡಿದರೂ ಏನೂ ಪ್ರಯೋಜನವಿಲ್ಲ. ಇನ್ನು ಭಾಳಷ್ಟು ಜನ ಸದಾ ಜೀವನವೆಲ್ಲ ಓಂನ ಜಪ ಮಾಡುತ್ತಲೇ ಇರ್ತಾರೆ. ಇಂಥವರು ಪ್ರಾಣ ಬಿಡುವಾಗ ಓಂನ ಜಪ ಮಾಡಿದರೂ ಕೂಡ ಪರಂಧಾಮ ಸೇರುವುದಿಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನೀನು ನಿನ್ನ ದೇಹ ಮತ್ತು ದೇಹದ ಸಂಬಂಧಿಗಳನ್ನು ಮರೆತು ಸದಾ ನನ್ನಲ್ಲಿ ಆತ್ಮಸ್ವರೂಪನಾಗಿರುವುದನ್ನು ಅಭ್ಯಾಸ ಮಾಡು, ಆಗ ನೀನು ಪರಂಧಾಮವನ್ನು ಸೇರುತ್ತೀಯಾ ಎಂದಿದ್ದಾನೆ ಶ್ರೀಕೃಷ್ಣ. ಅಂದರೆ ನಾನೊಂದು ದೇಹ ಮಾತ್ರವಲ್ಲ ಎಂಬಂತಹ ಪ್ರಜ್ಞೆ ಸದಾ ಇರಬೇಕು. ದೇಹ ಮತ್ತು ದೇಹದ ಸಂಬಂಧಿಗಳಲ್ಲಿ ಮೋಹ ಇಟ್ಟುಕೊಳ್ಳಬಾರದು. ಲೌಕಿಕದಲ್ಲಿದ್ದುಕೊಂಡು ಮನಸ್ಸನ್ನು ಸದಾ ಅಲೌಕಿಕ ಚಿಂತನದಲ್ಲಿರಿಸಬೇಕು. ಆಗ ವಿಕರ್ಮಗಳು ಕಡಿಮೆಯಾಗುತ್ತವೆ. ಯೋಗ ಧ್ಯಾನದಿಂದ ಸಂಚಿತ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಬಹುದು. ಆಗ ಮಾತ್ರ ಸದ್ಗತಿಯಾಗುತ್ತದೆ. ಕೇವಲ ಓಂ ಜಪಿಸುವುದರಿಂದ ಪ್ರಯೋಜನವಿಲ್ಲ. ಓಂ ಬಾಯಿಯಿಂದ ಜಪಿಸುವುದಲ್ಲ, ಮನಸ್ಸಿನಿಂದ ಜಪಿಸಬೇಕು. ತಾನು ಪರಮಾತ್ಮನನ್ನು ಜಪಿಸುತ್ತಿದ್ದೇನೆಂದು ತಿಳಿದು ಮನದಲ್ಲಿ ಭಗವಂತನನ್ನು ಕಾಣುತ್ತಾ ಓಂ ಜಪಿಸುವುದನ್ನು ಕಲಿತರೆ ವಿಕರ್ಮಗಳು ಆಗುವುದೇ ಇಲ್ಲ. ಆತ್ಮವು ಕರ್ಮಯೋಗ ಜೀವನವನ್ನು ನಡೆಸಬೇಕು. ಕರ್ಮಯೋಗಿ ಎಂದರೆ ಭಗವಂತನ ಧ್ಯಾನದಲ್ಲಿದ್ದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವುದು ಎಂದರ್ಥ. ಒಟ್ಟಿನಲ್ಲಿ ಓಂ ಜಪವನ್ನು ಭಾವದಿಂದ ಮನಸ್ಸಿನಿಂದ ಜಪಿಸಬೇಕು ಹೊರತು ಅಂತ್ಯ ಸಮಯದಲ್ಲಿ ಪ್ರಾಣ ಹೋಗುವಾಗ ಹೇಳುವಂತಹ ಮಂತ್ರ ಇದಲ್ಲ. ಹಾಗೆ ನೋಡಿದರೆ ಇದನ್ನು ನಾವು ಚಿಕ್ಕ ಮಕ್ಕಳಿನಿಂದ ಕಲಿಸಬೇಕು. ಮಕ್ಕಳಿಗೂ ಜೀವನದ ಉದ್ದೇಶ ತಿಳಿಸಬೇಕು. ಕರ್ಮದ ಸಿದ್ಧಾಂತದ ಬಗ್ಗೆ ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸುತ್ತಿರಬೇಕು. ಆದರೆ ಇಂದಿನ ದಿನಗಳಲ್ಲಿ ತಂದೆ ತಾಯಿಗಳಿಗೇ ಆಧ್ಯಾತ್ಮ ಜ್ಞಾನ, ಆತ್ಮಜ್ಞಾನ ಎಂದರೆ ಗೊತ್ತೇ ಇಲ್ಲ. ಇನ್ನು ತಮ್ಮ ಮಕ್ಕಳಿಗೆ ಅವರು ಹೇಗೆ ತಾನೇ ಹೇಳಲು ಸಾಧ್ಯ? ನಮ್ಮ ಬ್ರಹ್ಮಾಂಡ ವಿಶಾಲವಾಗಿದೆ. ಈ ವಿಶಾಲ ಸೃಷ್ಟಿಯನ್ನು ರಚಿಸಿದ ಭಗವಂತನನ್ನು ನಾವು ತಿಳಿದುಕೊಳ್ಳಬೇಕು. ಧರ್ಮ, ಜಾತಿ, ಮತ, ಪಂಥಗಳ ಜಾಲದಿಂದ ಹೊರಗೆ ಬಂದು ಭಗವಂತನನ್ನು ಹುಡುಕಬೇಕು. ಆಗ ಮಾತ್ರ ಬೇಹದ್ನ ತಂದೆ ಆಲ್ಮೈಟಿ ಪರಮಾತ್ಮ ಎಲ್ಲರ ತಂದೆ ಒಬ್ಬನೇ ಎಂಬುದು ತಿಳಿಯುತ್ತದೆ. ಆತ್ಮವನ್ನು ಜಾಗೃತಗೊಳಿಸಿ ಬೇಹದ್ನ ತಂದೆ ಯಾರು ಎನ್ನುವುದನ್ನು ತಿಳಿದುಕೊಳ್ಳಿ. ಜೀವನವೆಲ್ಲ ಜಾತಿ, ಮತ, ಪಂಥಗಳಲ್ಲಿ ಮುಳುಗಿ ವಿಕರ್ಮಗಳನ್ನು ಮಾಡುತ್ತಾ ಕೊನೆಗೆ ಕಾಶಿ, ಕೈಲಾಸ ಯಾತ್ರೆ ಮಾಡಿ ಓಂ ಜಪಿಸಿದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಮನಸ್ಸು ವಿಶಾಲವಾಗಿಟ್ಟುಕೊಳ್ಳಿ. ಮನಸ್ಸು ವಿಶಾಲವಾಗಬೇಕು ಎಂದರೆ ಬೇಹದ್ನ ತಂದೆ ಯಾರು, ಅವನ ವಿಶಾಲ ಅನಂತ ಸೃಷ್ಟಿಯನ್ನು ತಿಳಿದುಕೊಳ್ಳಲೇಬೇಕು. ಈ ಸೃಷ್ಟಿಯ ಮುಂದೆ ನಾವು ಒಂದು ಸಾಸಿವೆ ಕಾಳಿಗೂ ಸಹ ಸಮನಾಗಿಲ್ಲ ಎಂಬುದನ್ನು ಅರಿತುಕೊಳ್ಳಿ. ಆತ್ಮಜ್ಞಾನವನ್ನು ಪಡೆಯಿರಿ, ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಆಗ ವಿಕರ್ಮಗಳು ನಾಶವಾಗಿ ಆತ್ಮನ ಅಂತಿಮ ಗತಿ ಸದ್ಗತಿಯಾಗುತ್ತದೆ. ಆತ್ಮ ಪರಂಧಾಮವನ್ನು ಸೇರುತ್ತದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो